ಫೆಬ್ರವರಿ 9ರ ರಾತ್ರಿ ಸುಮಾರು 10:30 ಸುಮಾರಿನಲ್ಲಿ ಬೈಕ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಬಲರಾಮ್ ಕೃಷ್ಣ ಬಾಗಲಕೋಟೆ ಎಂಬುವರ ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಅಂಗಾಂಗ ದಾನ ಮಾಡಿದ್ದಾರೆ. ನೋವಿನ ಸಂದರ್ಭದಲ್ಲಿಯೂ ಮಾನವೀಯತೆ ಮೆರೆಯುವ ಮೂಲಕ ಹಲವು ಜನರ ಬಾಳಿಗೆ ಆಸರೆಯಾಗಿದ್ದಾರೆ. ವಿಜಯಪುರದಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಕೆಫೆ ನಡೆಸುತ್ತಿದ್ದ ಬಲರಾಮ್ ಸ್ನೇಹಿತನ ಜೊತೆಗೆ ಬೈಕ್ನಲ್ಲಿ ಬರುತ್ತಿದ್ದಾಗ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಸ್ನೇಹಿತ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಬಲರಾಮನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದು ಬಿಎಲ್ಡಿಇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಮೆದುಳು ನಿಷ್ಕ್ರಿಯಗೊಂಡಿದೆ, ಉಳಿಯುವ ಸಾಧ್ಯತೆಯಿಲ್ಲವೆಂದು ವೈದ್ಯರು ಕುಟುಂಬಸ್ಥರಿಗೆ ಹೇಳಿದ್ದಾರೆ. ಅಲ್ಲದೆ ಅವರ ಅಂಗಾಂಗಗಳನ್ನು ದಾನ ಮಾಡುವಂತೆ ಮನವೊಲಿಸಿದ್ದು ಅದಕ್ಕೆ ಕುಟುಂಬಸ್ಥರು ಒಪ್ಪಿದ್ದಾರೆ ಎಂದು ಸಹೋದರ ಸಂಬಂಧಿ ಸಾಗರ್ ಗೋಪಾಲ್ ಬಾಗಲಕೋಟೆ ಎಂಬುವರು ತಿಳಿಸಿದ್ದಾರೆ. ಒಂದ್ ನಿಮಿಷ ಯಾರು ಗಡಬಡ ಮಾಡಬೇಡ್ರಿ. ಒಂದ್ ನಿಮಿಷ ಆಕ್ಸಿಜನ್ ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡ್ಕೋಬೇಕಲ್ಲ. ಆಕ್ಸಿಜನ್ ರೆಡಿ ಇಡ್ ಸಾಹೇಬ್. ಸರ್ ಸರ್ ಆಕ್ಸಿಜನ್ ಪ್ಲೀಸ್ ರೆಡಿ. तो बैग कनेक्ट करना है. सर बट सैडर प्लीज